ರಣಕಹಳೆಗೆ ಸ್ವಾಗತ. ನಾನು ಹರಿಪ್ರಸಾದ್. ಲೋಕಸಭೆ ಚುನಾವಣೆಯ ಅಬ್ಬರ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. ಇದರ ನಡುವೆ ರಾಜ್ಯದಲ್ಲಂತೂ ಈ ಪೆನ್ ಡ್ರೈವ್ನ ರಂಪಾಟ ಇನ್ನೂ ಕೂಡ ನಿಲ್ತಾನೆ ಇಲ್ಲ. ರೇವಣ್ಣ ಜೈಲು ಸೇರುವಂತೆಯೂ ಕೂಡ ಆಗಿರುವಂಥದ್ದು. ಇದೆಲ್ಲರ ಬಗೆಗಿನ ಅಪ್ಡೇಟ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ರೇವಣ್ಣ ತನಿಖೆಗೆ ಸಹಕರಿಸುತ್ತಿಲ್ಲ ಎಂದ ಎಸ್ಐಟಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರು ಜಡ್ಜ್. ಪರಪ್ಪನ ಅಗ್ರಹಾರ ಸೇರಿದ ಮಾಜಿ ಮಿನಿಸ್ಟರ್. ರೇವಣ್ಣ ಪರ ಜಾಮೀನು ಅರ್ಜಿ ವಿಚಾರಣೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೇಳಿದ ಎಸ್ಐಟಿ. ನಾಳೆ ಜಾಮೀನು ಸಿಕ್ಕರೆ ಬಿಡುಗಡೆ ಭಾಗ್ಯ. ರಾಜೀನಾಮೆ ಕೇಳಿದ ಎಚ್ಡಿಕೆಗೆ ಡಿಕೆಶಿ ಟಾಂಗ್. ಎಸ್ಐಟಿ ತನಿಖೆಯೇ ಸಾಕು, ಸಿಬಿಐಗೆ ಕೊಡಲ್ಲ ಎಂದ ಪರಮೇಶ್ವರ್. ವಿಧಾನಸೌಧದ ಮುಂದೆ ಆಡಿಯೋ ರಿಲೀಸ್ಗೆ ಓಪನ್ ಚಾಲೆಂಜ್. ಪೆನ್ ಡ್ರೈವ್ ಹಿಂದೆ ಕಾಂಗ್ರೆಸ್ ಕುತಂತ್ರ ಆರೋಪ. ರಾಜ್ಯಾದ್ಯಂತ ಜೆಡಿಎಸ್ ಬೆಂಬಲಿಗರ ಪ್ರತಿಭಟನೆ. ಹೋರಾಟಕ್ಕಿಳಿದ ದಳಪತಿಗೆ ಒಕ್ಕಲಿಗ ಅಸ್ತ್ರ ಬಿಟ್ಟ ಡಿಕೆ. ಪಿತ್ರಾರ್ಜಿತ ಆಸ್ತಿ ಬಳಿಕ ಜನಾಂಗೀಯ ನಿಂದನೆ ಹೇಳಿಕೆ. ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಪ್ರಧಾನಿ ಮೋದಿ ಚಾಟಿ. ವಿರೋಧ ಹೆಚ್ಚಾದ ಬಳಿಕ ರಾಜೀನಾಮೆ ಪಡೆದ ಕಾಂಗ್ರೆಸ್.